ಸಕದ ಮಾಡಿದ್ಯಾ ಈ ಸತಿ ಎಲ್ಲೆಲ್ಲ ಹೋದ್ರೆ ದೋಸೆ ಆದ್ರೆ ಏನು ಬಿಡು ಅಷ್ಟೇ, ದೋಸೆ ಆದ್ರೆ ಸಾಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 8 ಗಂಟೆ ಆಗಿದೆ. ಇವತ್ತು ಶನಿವಾರ. ಇಷ್ಟೊತ್ವರೆಗೂ ಫಸ್ಟ್ ಜೋಡಿ ನಂಬರ್ 1 ನೋಡಿದೆ, 7:30 ಮುಗೀತು 6:30 ಇಂದ. ನೆಕ್ಸ್ಟ್ ಇವಾಗ ರಾಜಾರಾಣಿ ನೋಡ್ತಾ ಇದ್ದೀನಿ. ಆಮೇಲೆ ಗಿಚ್ಚಿ ಗಿಲಿಗಿಲಿ ನೋಡಿ 10 ಗಂಟೆವರೆಗೂ ಫುಲ್ ನೋಡಿನೇ ಮಲ್ಕೊಳ್ಳೋದು. ನಂಗೆ ತುಂಬ ಇಷ್ಟ. ಶನಿವಾರ ಭಾನುವಾರ ಬಂದರೆ, ಬೇರೆ ದಿನ ಅಷ್ಟು ಇಷ್ಟ ಆಗಲ್ಲ. ಬಟ್ ಇವಾಗ ಸ್ವಲ್ಪ ಕಡಿಮೆನೇ. ಅಪ್ಪ ಇತ್ತಂದಿದ್ರು, ಅಂದರೆ ಇದು ಈಲಿಗುಣ್ಕಾಯಿ ತೊಗೊಂಡು ಬಂದಿದ್ರು. ಅದು ಸ್ವಲ್ಪ ಗ್ರೇವಿ ಮಾಡಿ ಇಟ್ಟಿದ್ದೀವಿ. ಇವಾಗ ನೀರು ದೋಸೆ ಮಾಡಬೇಕಾಗಿತ್ತು. ನಾನು ಅಕ್ಕಿ ಹಸಿಟ್ಟಲ್ಲೂ ಮಾಡ್ತೀನಿ, ಹಾಗೆ ಅಕ್ಕಿನ ನೆನೆಸಿ ರುಬ್ಬಿನೂ ಮಾಡ್ತೀನಿ. ನಮ್ಮಲ್ಲಿ ನೀರು ದೋಸೆ ತುಂಬ ಇಷ್ಟ ಆಗುತ್ತೆ. ಇವಾಗ ಚಳಿ ಇದೆ ಅಲ್ವಾ, ಮಧ್ಯಾಹ್ನ ಸೊಪ್ಪು ಸಾರು ಮಾಡಿದ್ದೆ, ಅದು ಸ್ವಲ್ಪ ಉಳ್ಕೊಂಡಿದೆ. ಅದರಿಂದ ಹೇಗೆ ನೀರು ದೋಸೆ ಮಾಡ್ತೀನಿ ಅಂತ ಒಂದ್ಸರಿ ನಿಮ್ಗೆ ಶೇರ್ ಮಾಡೋಣ ಅನ್ನಿಸ್ತು, ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇನ್ನೊಂದು ವಿಚಾರ ಮಾತಾಡಬೇಕಾಗಿತ್ತು. ಏನು ಅಂತ ಅಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸುಧಾ ಹೆಚ್ ಅಂತ, ಅವರು ನನಗೆ ನಿನ್ನೆ ವಿಡಿಯೋಲಿ ಕಮೆಂಟ್ ಮಾಡಿದರು, ಅಕ್ಕ ಈ ಥರ ನನಗೂ ಯೂಟ್ಯೂಬ್ ಮಾಡಬೇಕು ಅಂತ ಆಸೆ ಇದೆ, ಬಟ್ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಮನೇಲಿ ಕೂತು ನನಗೂ ತುಂಬ ಬೇಜಾರಾಗ್ತಿದೆ, ಸೊ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ರಿ. ನಾನು ನಿಮ್ಗೇನು ಹೆಲ್ಪ್ ಮಾಡಬಲ್ಲೆ ಅಂದರೆ, ಒಂದು ಟೆಕ್ ಚಾನೆಲ್ಸ್ ನೋಡಿ, ತುಂಬಾ ಯೂಸ್ ಆಗುತ್ತೆ. ಟೆಕ್ ಚಾನೆಲ್ಸಲ್ಲಿ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಾರೆ. ನಿಮಗಿನ್ನೂ ನನ್ನಿಂದನೇ ಗೊತ್ತಾಗಬೇಕು ಅನ್ನೋದಿದ್ರೆ, ನೀವೇನು ಇಲ್ಲ, ಫಸ್ಟು ಒಂದು ಜಿಮೇಲ್ಗೆ ಹೋಗಿ ನಿಮ್ಮದೊಂದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಯಾವುದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ನೀವೇನು ನೇಮ್ ಇಟ್ಕೊಳ್ತೀರಾ ನೀವು ಯೂಟ್ಯೂಬಲ್ಲಿ, ಸೊ ಆ ನೇಮ್ನ ಹಾಕಿ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅಂದರೆ ಮೇಲ್ ಐ ಡಿ. ಸೊ ಒಂದು ಮೇಲ್ ಐ ಡಿ ಕ್ರಿಯೇಟ್ ಮಾಡಿ ಒಂದು ಪಾಸ್ವರ್ಡ್ ಇಟ್ಕೊಳ್ಳಿ. ಅದಾದಮೇಲೆ ನೀವು ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟು ಯೂಟ್ಯೂಬ್ಗೆ ಹೋಗಿ ಕ್ರಿಯೇಟ್ ಎ ಅಕೌಂಟ್ ಅಂತ ಬರುತ್ತೆ. ಸೊ ನೀವು ಕ್ರಿಯೇಟ್ ಈ ಅಕೌಂಟ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮದು ಜಿಮೇಲ್ ಕೇಳುತ್ತೆ. ಜಿಮೇಲು ಪಾಸ್ವರ್ಡ್ ಕೊಟ್ಟ ಮೇಲೆ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ, ಅದಕ್ಕೆಲ್ಲ ನೀವು ಓಕೆ ಕೊಟ್ಟರೆ ನಿಮ್ಮದು ಆರಾಮಾಗಿ ಓಪನ್ ಆಗುತ್ತೆ. ನೆಕ್ಸ್ಟು ನೀವು ಎಡಿಟಿಂಗ್ಗೆ ಅಂತಲೇ ಎಲ್ಲ ಆ್ಯಪ್ಸು ಇರುತ್ತೆ. ಆ ಆ್ಯಪ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಏನು ಇಷ್ಟ ಆಗುತ್ತೋ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಆ ವಿಡಿಯೋನ ಮಾಡಿ ನೀವು ಎಡಿಟಿಂಗ್ ಮಾಡಿ ನೆಕ್ಸ್ಟು ಯೂಟ್ಯೂಬ್ಗೆ ಹೋದ ತಕ್ಷಣ ಅಪ್ಲೋಡ್ ಎ ವಿಡಿಯೋ ಅಂತ ನೋಡಿಸುತ್ತೆ. ನೀವು ಅಪ್ಲೋಡ್ ಮಾಡ್ಕೊಳ್ತಾ ಬನ್ನಿ, ಖಂಡಿತ ನಿಮಗೂ ಕೂಡ ಸಕ್ಸಸ್ ಸಿಗುತ್ತೆ. ಸೊ ಹೆಲ್ಪ್ ಆಯಿತು ಅನಿಸುತ್ತೆ. ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋಲಿ ಕಮೆಂಟ್ ಮಾಡಿ ಸುಧಾ, ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. 아무도 모르게 조심하는데 또 티가 났나 봐. Sound really fine. 너와 함께 했었던 시간이 길었어. 너 봐, 난 네 옷을 또 보고 있어. Hey, hey, yeah, yeah. I can't control. Hey, hey, yeah, yeah. I miss you, baby. 빨리 널 잊어야만 해. 우리 헤어졌던 수요일 밤이 기억나. 말없이 걸었었던 너와의 마지막 밤. 우리 헤어졌던 수요일 밤이 기억나지 않게. I sound really fine. 잊었다 생각했는데 추억이 잠시 널 떠올린 거야. Still believe fine. Hey, hey, yeah, yeah. I can't control. Hey, hey, yeah, yeah. I miss you, baby. Yeah, yeah, yeah. 너무 어려워. 항상 이별은 쉽지 않아.
ಇವಾಗ ಅತ್ತೆಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಇವಾಗ ನೀರು ದೋಸೆ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಇಷ್ಟ, ಬಿಸಿ ಬಿಸಿ ಮಾಡಿಕೊಡ್ತಿದ್ದಾರೆ, ಎಷ್ಟು ಬೇಕಾದ್ರೂ ತಿಂತಾರೆ. ಇವಾಗ ನಮ್ಮ ಹಸ್ಬೆಂಡು ಎಲ್ಲ ಹೊರಗಡೆ ಹೋಗಿದ್ರು. ಹೊರಗಡೆ ಹೋಗಿ ಇವಾಗ ಮನೆಗೆ ಬರ್ತಾ ಇದ್ದಾರೆ. ನೋಡೋಣ, ಅವ್ರ ಕೈಲೂ ಕೂಡ ದೋಸೆ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ದೋಸೆ ಮಾಡ್ತಾರಾ ಹೇಗೆ ಏನೋ ಗೊತ್ತಿಲ್ಲ, ಟ್ರೈನಿಂಗ್ ಕೊಡ್ತೀನಿ ದೋಸೆ ಮಾಡೋದು ಹೇಗೆ ಅಂತ. ಪರ್ಫೆಕ್ಟಾಗಿ ಮಾಡಿದಾರಾ ಇಲ್ವಾ ಅಂತ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ದೋಸೆ ಅಂತ. ಏನ್ ಗೀತಾ, ನೀರ್ ದೋಸೆ ಮಾಡ್ತಾ ಇದೀಯಾ? ಎಸ್, ನಿಂಗೆ ಇಷ್ಟ ಅಲ್ವಾ? ಚಳಿ ಬೇರೆ ಅಲ್ವಾ, ಅದಕ್ಕೆ ಸರಿ ಅಂದ್ಬಿಟ್ಟು ನೀರು ದೋಸೆ ಮಾಡ್ತಾ ಇದ್ದೀನಿ. ನೀನು ಟ್ರೈ ಮಾಡ್ತೀಯಾ? ತಿಂದ್ರೆ ಚೆನ್ನಾಗಿರ್ಬೋದಾ ಅಂತ. ಸೂಪರ್ ಆಗಿರುತ್ತೆ. ಅಮ್ಮನ ಕೇಳಿದೀನಿ ನಾನೇ, ಕೇಳು. ನಿಮ್ ಅತ್ತಾಗ ಏನ್ ಕೊಟ್ಟು ತಿಂತದೆ? ಏಯ್, ಚೆನ್ನಾಗಿರೋದು ಚೆನ್ನಾಗಿದೆ ಅಂತದೆ. ಹಾಕಿ ಹಾಕಿ ತೋರ್ಸ್ಲ ಒಂದು. ನನ್ಗೆ ಆಸೆ ಕೊಡಲ್ಲ. ಅದೆಲ್ಲ ಗೊತ್ತಿಲ್ಲ, ಒಂದ್ ನೋಡ್ಸ್ತೀನಿ ಇರು. ನೋಡು, ಹಿಂಗ್ ಹಿಡ್ಕೊ, ವಿಡಿಯೋ ನಂಗಿದೆ. ನಮ್ಗೆ ಯಾವಾಗ ಈ ಕಡೆ ಬಾ, ಅವ್ರು ನೋಡ್ಬೇಕಲ್ವಾ. ಹಿಂಗ್ ಸೆಂಟ್ರಲ್ ಹಾಕು, ಹಾಕ್ಬಿಟ್ಟು ನೀ ಎಲ್ಲಾ ಕಡೆ ಸ್ಪ್ರೆಡ್ ಮಾಡು. ನಾಳೆ ದಿನ ಯಾರೋ ನಮ್ ಯೂಟ್ಯೂಬ್ ನೋಡ್ಬಿಟ್ಟು ದೋಸೆ ಹಾಕ್ತಾನೆ ಅದೈತ ಅಂತ ಏನಿಲ್ಲ, ಜಸ್ಟ್ ಒಂದ್ ಟ್ರೈ ಮಾಡು, ಓಕೆನಾ? ಇದಾದ್ಮೇಲೆ ಹೇಳ್ತೀನಿ. ಬಿಸಿ ಬಿಸಿ ದೋಸೆ 3 ಹಾಕಿದ್ದೀನಿ. ಈರುಳ್ಳಿ, ನಿಂಬೆಹಣ್ಣು ತಿಂದ್ರೆ ಏನದು? ಶೇರ್ ಮಾಡ್ಕೊತಾರ ಒಬ್ರಿಗೊಬ್ರು, ನಿನ್ಗೆ ಅಂತ. ಏನು ಅಬ್ಬಾ, ಕೊಟ್ಟಿದೆಯಲ್ಲ ಅಪ್ಪಂದನು. ನಾವು ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ಮಾಡ್ತೀವಲ್ಲ, ಅದು ಕೆಳಗಡೆ ಕಲರ್ ತಿರುಗುತ್ತೆ. ಇದು ನಾವು ಇದ್ ಮಾಡ್ತೀವಲ್ಲ, ನೀವು ಎಷ್ಟೇ ಬಿಸಿ ಮಾಡಿದ್ರೆ ರಿಯಲ್ ದೋಸೆ ಹಿಂಗೆ ಬರೋದು ಅಲ್ಲ. ಕಾಯಿ ಚೆನ್ನಾಗಿ ರುಬ್ಬಿದೀನಿ, ಅದು ಸ್ವಲ್ಪ ಅದು ಕಟ್ ಮಾಡಿದಲ್ವಾ ಅದು. ಅಲ್ಲ ನೀನ್ ಹಾಕ್ಬೇಕು. ಇನ್ನು ಸ್ವಲ್ಪ ಇದಾಗ್ಬೇಕು. ಈಸಿ, ನಿಂಗೆ ಗೊತ್ತಾ, ನಾವು ರುಬ್ಬಿ ಮಾಡೋ ನೀರ್ ದೋಸೆ ಅದೇ ಬಂದ್ಬಿಡುತ್ತೆ ಈಸಿಯಾಗಿ. ನಾವು ಹಿಂಗ್ ಎಳಿಬೇಕು ತೆಗಿಬೇಕಂತ ಏನಿಲ್ಲ. ತೆಗಿಪ ನೀನೆ ಸುಮ್ನೆ ಹಾಗೆ ಈಸಿ. ನೋಡಿ, ಎಲ್ಲ ಕಡೆ ಆಲ್ರೆಡಿ ಬಂದಿದೆ ನೋಡು. ಕಾರ ಒಂದ್ ಕಡೆ ಎತ್ಕೋ. ಹಾಗೆ ಹಂಗೆ ಎತ್ತು, ಎಲ್ಲ ಕಡೆ ಬಂದಿದೆ ನೋಡು. ರಿವರ್ಸ್ ಮಾಡು ಅಷ್ಟೇ. ಇದು ಅಲ್ಲೊಂದು ಹೀಗೆ ವೈಟ್ ಆಗಿರೋದಲ್ಲ, ಮಂಗ್ಳೂರ್ ಕಡೆ ಮಾಡೋದನ್ನು 2 ಸೈಡ್. ಇವಾಗ ನೀವು ನೀರು ಒಂದೇ ಒಂದು ನೀರು ದೋಸೆ ಉಯ್ಬೇಕು. ಅದಾದ್ಮೇಲೆ ಹೆಂಗ್ ಉಯ್ತೀಯ ನೋಡೋಣ. ಒಮ್ಮೆ ನಿನ್ ಸೊಸೆ ನನ್ಗೆಲ್ಲ ಟ್ರೈನಿಂಗ್ ಮಾಡಿ ಇದು ಮಾಡ್ತಾಳೆ. ಓಕೆ, ಎತ್ತು ದೋಸೆ ಇತ್ತು ಬೇಗ. ಎಲ್ಲಿ ಬಿತ್ತದ? ಬಟ್ಟೆಗೆ ಇಲ್ಲ, ಬಟ್ಟೆಗೆ ಬಿದ್ದಿಲ್ಲಪ್ಪ. ಎತ್ತಪ್ಪ, ಸಾಕು. ನೀರ್ ದೋಸೆ ಏನು ಆತರ ಇದು ಮಾಡೋಂಗಿಲ್ಲ. ಅದನ್ನ ಮಡ್ಚಿ ಇಡ್ಬೇಕು. ನಾನು ಹಿಂಗ್ ಮಡ್ಚಿಟ್ಟಿದ್ದೀನಿ ಆತರ. ಎಸ್, ಇವಾಗ ಹಾಕು. ಸಣ್ಣ ಮಾಡಿದ್ದೀನಿ. ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊ. ಅಕಸ್ಮಾತ್ ಕೆಳಗಡೆ ಗಟ್ಟಿ ಇದ್ದು ನೀರು. ಒಂದ್ ಸೋಟ್ ಫುಲ್ ತಗೋ. ಗಟ್ಟಿ ಇದೆ ಸಾಕು. ಒಂದ್ ಸೋಟ್ ಫುಲ್ ತಗೋ. ಅದಲ್ಲಿ ಇಟ್ಬಿಡು. ಅಲ್ಲಿ ಇಟ್ಬಿಡು ಅದನ್ನ. ಎಡಗೈಲಿ ಇದನ್ನ ಇಟ್ಕೋ. ಸೆಂಟ್ರಲ್ ಹಾಕ್ಬಿಟ್ಟು ಎಸ್ 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 ಕಳ್ಸಿದ ಕಡೆ ಮಾಡಿ. ಇನ್ನು ಸ್ವಲ್ಪ ಮಾಡು. ಮಾಡು. ಎಷ್ಟು ಬರ್ತದೆ ಇನ್ನೂ ಕೆಳಗಡೆ ಬರಲಿ ನಿಮಗೆಲ್ಲ. ಓಕೆ ಓಕೆ ಓಕೆ. ಅಷ್ಟೇ. ನೀನ್ ಸ್ವಲ್ಪ ತಿಕ್ ಮಾಡಿದ್ಯಾ, ಗಟ್ಟಿ ಮಾಡಿದ್ಯಾ. ತಕ್ಷಣ ನೀನು ನೀರ್ ಹಾಕು. ಇದು ಸಾರಿ, ಎಣ್ಣೆ ಹಾಕು ನೀನು. ಅದು ಹಿಟ್ಟು ಹಾಕದ ತಕ್ಷಣ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕು. ಅವಾಗ ಅದು ನೀರ್ ನೀರ್ ತರ ಇರುತ್ತೆ. ಈಗೆಲ್ಲ ಸ್ಪ್ರೆಡ್ ಮಾಡೋದು ನೀನ್ ಹಿಟ್ಟು ಹಾಕ್ದಾಗ ಸ್ಪ್ರೆಡ್ ಮಾಡ್ಬೇಕು. ಬಟ್ ಆದ್ರೂ ಬರುತ್ತೆ ದೋಸೆ. ನೋಡಿ, ನಮ್ಮ ಯಜಮಾನ್ರು ಹಾಕಿರೋ ನೀರ್ ದೋಸೆ ಎಷ್ಟಿದೆ ನೋಡಲ್ಲಿ. ಇನ್ನು ಎಕ್ಸ್ಟ್ರಾ ಹಾಕ್ಬೇಕಾ? ಸಾಕ? ಅಮ್ಮಂದ್ ಖಾಲಿ ಇದೆ ನೋಡು. ಹಾಕ್ತೀನಿ. ಅಮ್ಮ, ನಿಮ್ ಮಗ ಮಾಡಿರೋ ದೋಸೆ ತಿಂತೀರಾ ಅಮ್ಮ? ನಿಮ್ಗೋಸ್ಕರ ಮಾಡಿದಾರಂತೆ, ಕೊಡ್ತೀನಮ್ಮ. ಬಾ, ತಿನ್ನಲ್ವಂತೆ. ಸರಿ, ಎತ್ತು. ಆಗಿರುತ್ತೆ ನೋಡು. ನೀನ್ ಆ ದೋಸೆ ಎಷ್ಟು ಕಷ್ಟಪಟ್ಟು ಈಸಿಯಾಗಿ ಬಂತು. ಪೂರಿ ಜಾಸ್ತಿ ಮಾಡಿದ್ಯಾ? ಚೆನ್ನಾಗಿಲ್ಲ ದೋಸೆ. ಹಿಂಗಿರ್ಬೇಕು ಮಂಗಳೂರು ದೋಸೆ ಮಾಡ್ತಾರೆ. ಯಾವ ದೋಸೆ ನೀನೇ ಮಾಡು. ಒಂದೆರಡು ನಾನು ಕುತ್ಕೋತೀನಿ. ಬಿಸಿ 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 ಬಿಸಿ. ಎಲ್ಗೋಗಿದೆ ಇಷ್ಟೊದ್ವರ್ಗು? ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲಿ. ಹೇಳು. ಏನ್ಗೆ? ಅಪ್ಪನ ಗಾಡಿ ರಿಪೇರಿ ಮಾಡ್ಸಕ್ಕೆ.
ರಿಪೇರಿ ಅಲ್ಲ ಆಯಿಲ್ ಚೇಂಜ್ ಮಾಡ್ಸಕ್ಕೆ ಸಾಕು ಇತ್ತು. ಸಾಕ ದೋಸೆ ಎಲ್ಲ ಹಾಕೋಣ ಇನ್ನೊಂದೆರಡು. ಅಮ್ಮ ಬೇಕಾ? ನಿಮ್ಮ ಮಗ ಹಾಕಿ ಕೊಡ್ತೀನಿ ರಮ್ಮ, ಹಾಕಿರ್ತೀಯಾ? ಕೊಟ್ಬಿಡ್ತೀನಿ, ಕಲ್ಸ್ಬಿಟ್ಟು ಹಾಕು. ವಾವ್, ಸೂಪರ್ ಸೂಪರ್, ನಿಜ ಚೆನ್ನಾಗಿದೆ. ನಿಮ್ಮ ಮಗ ಹಾಕಿರೋದು ಇಲ್ಲ, ಚೆನ್ನಾಗಿದೆ. ಚೆನ್ನಾಗಲ್ಲ? ನಿಮ್ಮ ಅಪ್ಪನಿಗೊಂದು ನಿನ್ನ ಕೈಯಾರೆ ಮಾಡಿಕೊಡು. ಈ ಸಲ ಸಖತ ಮಾಡಿದ್ಯಾ? ಈ ಸತಿ ಎಲ್ಲೆಲ್ಲ ಹೋಗುತ್ತೆ. ಎಲ್ಲೆಲ್ಲ ಹೋದ್ರೆ ದೋಸೆ ಆದ್ರೆ ಏನು ಬಿಡು ಅಷ್ಟೇ. ದೋಸೆ ಆದ್ರೆ ಸಾಕು, ಜಾಸ್ತಿ ಮಾಡೋರು ಎಲ್ಲ ಕಡೆ ಹಾಕು. ಇಟ್ಸ್ ಓಕೆ, ಏನಾಗಲ್ಲ. ಹೇಗ್ ಬಿಡು, ಅಲ್ಲಿ ಇಡು. ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೀನೇನಾರು ಅಡಿಗೆ ಮನೇಲಿದ್ರೆ ಸ್ಟೋವೇ ಕಾಣಿಸಲ್ಲ, ಹಂಗೆ ಅದಕ್ಕೆ ನಾನು ಸ್ಟೋವ್ ಕಾಣಿಸ್ಬಾರ್ದು, ನಿಮ್ಗೆ ಅಡಿಗೆ ಮಾಡಕ್ ತೊಂದ್ರೆ ಆಗತ್ತೆ ಅಂತ ಆಚೆ ಹೋಗ್ತಾ ಇದ್ದೀನಿ. ಸರಿ, ಕೈ ತೊಳ್ಕೊ ಹಾಕೊಡ್ತೀನಿ. ನೋಡಿದ್ರಿ ಅಲ್ವಾ, ತುಂಬಾ ಈಸಿ ನೀರ್ ದೋಸೆ ಮಾಡೋದು. ಅಂದ್ರೆ ಅಕ್ಕಿ ಹಸಿಟ್ಟಲ್ಲೂ ಮಾಡ್ಬೋದು, ನೀವು ನೀರ್ ಜಾಸ್ತಿ ಮಿಕ್ಸ್ ಮಾಡಿ, ಅದು ಸಖತ್ತಾಗಿರುತ್ತೆ ಟೇಸ್ಟ್. ಬಟ್ ನಿಮ್ಗೆ ಕೆಳಗಡೆ ಅದು 2 ಸೈಡ್ಸ್ ಇರುತ್ತಲ್ವಾ, ಕೆಳಗಡೆ ಹಂಚತ್ರ ಇರುತ್ತಲ್ವಾ, ಅಂಟ್ಕೊಂಡಿರುತ್ತಲ್ವಾ, ಅದು ಕಲರ್ ಬರುತ್ತೆ. ಅದೇ ನೀವು ತರ ರುಬ್ಬಿ ಮಾಡೋ ನೀರ್ ದೋಸೆ ಬಂದ್ಬಿಟ್ಟು ಕಲರ್ ಬರಲ್ಲ. ಇದೇನಂದ್ರೆ ನೀವು ಬೆಳಗ್ಗೆ ಬೇಕು ಅನ್ನೋದಿದ್ರೆ ನೈಟ್ ನೆನ್ಸ್ಬಿಟ್ಟು ಬೆಳಗ್ಗೆ ಎದ್ದು ರುಬ್ಬವಾಗ ಸ್ವಲ್ಪ ಇದು ಕಾಯಿ ತುರಿ ಹಾಕೊಂಡು ರುಬ್ಬಿ ಚೆನ್ನಾಗಿರುತ್ತೆ. ಇವಾಗ ನಾನು ನೈಟ್ ಮಾಡೋಕ್ಕೋಸ್ಕರ ಒಂದು 2 ಗಂಟೆ ಅಥವಾ 3 ಗಂಟೆ ನೆನೆಸ್ತೆ ಅನ್ಸುತ್ತಷ್ಟೇ. ರುಬ್ಬಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೆಳುಗೆ ನೀರ್ ಮಿಕ್ಸ್ ಮಾಡ್ಕೊಳ್ಳಿ, ನೀರ್ ದೋಸೆ ರೆಡಿ. ನಾವು ಮಂಗಳೂರು ಟ್ರಿಪ್ ಹೋದಾಗ ಅಲ್ಲ, ಒಂದು ಸಲಿನೂ ನಾನು ನೀರ್ ದೋಸೆ ತಿಂದಿಲ್ಲ. ಮನೆಗೆ ಬಂದ್ಮೇಲೆ ನೆನ್ಸ್ಕೊಂಡು ಬೇಜಾರು ಮಾಡ್ಕೋತಾ ಇದೀನಿ. ಅಪ್ಪ ಕೊಡು. ಇಲ್ಲಿ ಕುಂತಾಯ್ ತಿನ್ಕೊಳ್ಳೋಣ. ಮತ್ತೆ ಏನಾದ್ರು ದೊಡ್ಡ ಜಗಳ ಆಯ್ತು, ಇಬ್ರು ಏನೋ ಇದ್ ಮಾಡ್ಕೊಂಡ್ಬಿಟ್ರಿ, ಅದ್ ಮಾಡ್ಕೊಂಡ್ ನೀನ್ ಬೇಗ ಬರ್ಲಿ ಅಂತ ಅಮ್ಮ ಮಾಡಿರೋ ಡ್ರಾಮಾ. ಹೆಂಗೆ ಇಂತ ಜಗಳ ಆದ್ರೆ ನಮ್ಮಮ್ಮ ನನ್ ಮೊಬೈಲ್ ಅವ್ರ ಮೊಬೈಲ್ ಹಿಡ್ಕೊಂಡ್ ಬಿಡೋದು. ಏನಾಯ್ತು ಗೊತ್ತಾ, ಇವರು ಅವ್ರ ಫ್ರೆಂಡ್ದು ಅಂಗಡಿ ಇದೆ, ಅಲ್ಲಿ ಹೋದ್ರೆ ಬರಲ್ಲ ಬೇಗ. ಹೋಗಿ ಎಷ್ಟೊತ್ತಾಯ್ತು, ಒಂದು 3 ಅವರ್ ಆಯ್ತು ಅನ್ಸುತ್ತೆ. ಏನೋ ಕರೀತಿದ್ರು ಊಟಕ್ಕೆ, ಬಾ 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 ಅಂತ ಕರೀತಾನೆ ಇದ್ರು. ಆದ್ರೆ ಇವ್ರು ಬರ್ತೀನಿ ಇವಾಗ ಬರ್ತೀನಿ ಅಂತಿದ್ರು. ಫೋನ್ ಕೊಡು ಅಂತ ಹೇಳ್ಬಿಟ್ಟು ನಾನು ಸಂಗೀತ ಜಗಳ ಮಾಡ್ಬಿಟ್ಟಿದೀವಿ, ಇವಾಗ್ಲೇ ಬಾ ಅಷ್ಟೇ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಇವ್ರು ನಂಬಿಲ್ಲ, ಯಾವಾಗಮ್ಮ ನಿಮ್ ಜಗಳ ನಾನ್ ನಂಬಲ್ಲ ಅಂದ್ಬಿಟ್ಟು ಅದನ್ನೇ ಇವಾಗ ಹೇಳ್ತಾ ಇದಾರೆ. ಜಗಳ ಮಾಡಿದ್ರೆ ಸಂಗೀತನ ಸಲ ನೀನ್ ಹೆಂಗ್ ಮಾತಾಡ್ತಿದ್ದೇನೆ ಅಂತ. ಅಪ್ಪ ಹಾಕೊಡ್ತೀನಿರಪ್ಪ, ತಗೋತೀನಿ. ಕೊಟ್ಟೆ ಇದೆಯಪ್ಪ, ಇನ್ನು 3 ದೋಸೆ ಇದೆ, ರೈಸ್ ಇದೆ, ಅನ್ನ ಇದೆ. ಮಧ್ಯಾಹ್ನ ಅಮ್ಮ ಎಕ್ಸ್ಟ್ರಾ ಮಾಡೋದಿತ್ತು. ಒಂದೊಂದು ಹಾಕೊಂಡ್ರಿ, ರೈಸ್ ತಿನ್ನೋದಂತೆ. ಹಾ ಇದೆ, ಅವಾಗ್ಲೇ ಇಡೋದು ಇರ್ತಾ ಇದೆ. ನೀನೊಂದು ಹಾಕಿದ್ದೀನಿ ಅಷ್ಟೇ, ಸಾಕ ದೋಸೆ. ಓಕೆ ಫ್ರೆಂಡ್ಸ್, ನಾನು ವ್ಲಾಗ್ನ ಎಂಡ್ ಮಾಡಿಬಿಡಲ, ಇನ್ನೇನಿಲ್ಲ. ಲಾಸ್ಟ್ ನಾನು ಇವತ್ತಿನ ಎಂಡ್ ಡೇ, ಅಂದರೆ ನನ್ನ ಕೆಲಸ ಮುಗಿಯೋದೆ ಲಾಸ್ಟ್. ಪಾತ್ರೆ ಬೆಳಗ್ಗೆ ಕಿಚನ್ ಕ್ಲೀನ್ ಮಾಡಿದ್ರಲ್ಲ, ಇವತ್ತಿನ ಕೆಲಸ ಮುಗಿಯುತ್ತೆ. ಮುಗಿದ್ಮೇಲೆ ಆರಾಮಾಗಿ ಟಿ ವಿ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಮೊಬೈಲ್ ನೋಡ್ಕೊಂಡು ನಾನು ಮಲ್ಕೊಳ್ತೀನಿ. ಸೊ ವಿಡಿಯೋನ ಎಂಡ್ ಮಾಡಿಬಿಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನನ್ನ ಈವ್ನಿಂಗ್ ಹೀಗಿತ್ತು. ಸಾಯಂಕಾಲ ಮೇಲೆ ನಾವು ಹೀಗಿರ್ತೀವಿ, ನಗ್ನಗ್ತಾ ಮಾತಾಡಿಕೊಂಡು ಈ ಥರ ಇರ್ತೀವಿ. ಆ್ಯಕ್ಚುಲಿ ನಾವು ಜಾಸ್ತಿ ಟಿ ವಿ ಹಾಕಿರ್ತೀವಿ, ಟಿ ವಿ ನೋಡ್ಕೊಂಡಿರ್ತೀವಿ. ಬಟ್ ಸ್ವಲ್ಪ ಹೊತ್ತು ನಾವು ಮಾತಾಡೋದೆಲ್ಲ ನೀವು ಕೇಳಿಸ್ಕೊಳ್ಳಿ ಅನ್ನೋ ಕಾರಣದಿಂದ ಸ್ವಲ್ಪ ಹೊತ್ತು ನಾನು ಮ್ಯೂಟ್ ಮಾಡಿಸಿ ಆರಾಮಾಗಿ ನಾವೆಲ್ಲ ಮಾತಾಡಿ ಆದಮೇಲೆ ನಾನು ನಿಮಗೆ ನೋಡಿಸಿದ್ದು.
ಸೊ ನಮ್ಮ ಕಿಚನ್ ಚಿಕ್ಕದಾಗಿರೋದ್ರಿಂದ ಕೆಲಸ ತುಂಬ ಬೇಗ ಮುಗಿದೋಗುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ. ಏನು ಎರಡೇ ಶೆಲ್ಫ್ ಇರೋದು. ಸೊ ಪಾತ್ರೆ ಕೂಡ ಮಧ್ಯಾಹ್ನ ಒಂದು ಟ್ರಿಪ್ಪು, ಬೆಳಗ್ಗೆ ಒಂದು ಟ್ರಿಪ್ ಬೆಳಗಿರ್ತೀನಿ, ತಿರ್ಗಾ ಈವ್ನಿಂಗ್ ರಾತ್ರಿ ಮಲ್ಕೊಳ್ಳೋವಾಗ ಇನ್ನೊಂದು ಟ್ರಿಪ್ ಬೆಳಗ್ತೀನಿ. ಅದರಿಂದ ಪಾತ್ರೆ ಏನು ಅಷ್ಟಾಗಿರಲ್ಲ, ಕಡಿಮೆನೇ ಇರುತ್ತೆ. ಇನ್ನೇನಿಲ್ಲ, ನನ್ನ ಗಂಡಂಗೆ ಬಕ್ರ ಮಾಡೋಕ್ಕೆ ಅಂತ ಹೋದ್ವಿ ನಾನು ನಮ್ಮ ಅತ್ತೆ. ನೋಡಿದ್ರೆ ನಾವು ನನ್ನ ಗಂಡನ ಬಕ್ರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಈಸಿಯಾಗಿ ಬಕ್ರ ಆಗಲ್ಲ. ಅದರಲ್ಲೂ ನಾನು ನಮ್ಮ ಅತ್ತೆ ಜಗಳ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರು ನಂಬಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ಥರ ಕಾಲ್ ಮಾಡಿ ಹೇಳಲ್ಲ ಜಗಳ ಮಾಡಿದ್ದೀವಿ ಅಂತ. ಅವ್ರ ಮನೆಗೆ ಬಂದಾಗ ನಮ್ಮಿಬ್ಬರು ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಹೊರ್ತು. ಸೊ ನಾವು ಕಾಲ್ ಮಾಡೆಲ್ಲ ಹೇಳಲ್ಲ. ಯಾರೊಬ್ರು ಕೇಳಿದ್ರು ಬಕ್ರ ಮಾಡ್ತೀರಾ ಅಂತ, ಸೊ ಬಕ್ರ ಟ್ರೈ ಮಾಡ್ತೀವಿ, ಬಟ್ ಅವ್ರು ಆಗಲ್ಲ. ಸೊ ಇಷ್ಟ ಆಯಿತು ಅನ್ಸುತ್ತೆ ನಿಮಗೆಲ್ಲ ವ್ಲಾಗು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸ್ವಲ್ಪನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಬಾಯ್ ಬಾಯ್.